ಚಂದಾವರುಣಯಮ ಶಕ್ತಿ ಧನೇಶ ಗಣೇಶ ಜಾಗೃಪಾಲು ಸರ್ವಜ್ಞ ಕೋ ಹಿಯಧಾರತ ಮುನಿ ಧ್ಯಾನ ತಾಕೋ ಹೋತ ಉಪಾದಿತೈ मोमय मिथ्या भान वही जिह जाने भिन्न जगत मनहु जे वही साप न सई भुजग जग चिहिलाए सोहम मापे बोध चाहे जाको सुकृते भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभु नाम रूप आधार मति न लखै जी मति लखै सोमय शुद्ध अपार सोमय शुद्ध अपार। सद्गुरुनाथ महाराज की जय। परम पूज्य प्रातः स्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 5ನೆಯ ತರಂಗದಲ್ಲಿ ಜೀವನ ಪಂಚಕೋಶಗಳನ್ನು ಹಾಗೂ ಈಶ್ವರನ ಪಂಚಕೋಶಗಳನ್ನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಯಾವ ಪುರುಷರು ಅದ್ವೈತ ವೇದಾಂತದಲ್ಲಿ ವಿಶ್ವಾಸಹೀನರಾಗಿದ್ದಾರೆಯೋ ಅವರು ಅನೇಕ ಬಹಿರಂಗ ಪುರುಷರು ಪಂಚಕೋಶಗಳಲ್ಲಿಯೇ ಯಾವುದಾದರೂ ಒಂದು ಕೋಶವನ್ನು ಆತ್ಮ ಅಂತ ತಿಳಿದುಕೊಂಡು ಮುಖ್ಯ ನಿಜವಾದ ಆತ್ಮನನ್ನು ತಿಳಿಯದವರಾಗಿದ್ದಾರೆ. ಆದ್ದರಿಂದ ಅನ್ನಮಯ ಮೊದಲಾಗಿರ್ತಕ್ಕಂಥಗಳು ಆತ್ಮನ ಆಚ್ಛಾದನೆ ಮಾಡಿದ್ದಾವೆ ಅಂತ ಅವುಗಳಿಗೆ ಕೋಶ ಕೋಶ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯಾವ ಪ್ರಕಾರ ಜೀವನ ಪಂಚಕೋಶಗಳು ಜೀವನ ಯಥಾರ್ಥ ಸ್ವರೂಪವನ್ನು ಸಾಕ್ಷಿಯನ್ನು ಆಚ್ಛಾದನ ಮಾಡಿರುತ್ತವೆಯೋ, ಆಚ್ಛಾದನೆ ಅಂದ್ರೆ ಮುಚ್ಚುವುದು ಅಂತ ಅರ್ಥ ಅಲ್ಲ, ತಿಳಿಯಕೊಡದಂತೆ ಮಾಡುವುದೇ ಆಚ್ಛಾದನ ಅಂತ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅದರಂತೆ
ಈಶ್ವರನ ಸಮಷ್ಟಿ ಪಂಚಕೋಶಗಳು, ಆ ಜೀವರ ವ್ಯಷ್ಟಿ ಕೋಶಗಳಂತೆ ಈಶ್ವರನ ಸಮಷ್ಟಿ ಪಂಚಕೋಶಗಳು ಈಶ್ವರನ ಯಥಾರ್ಥ ಸ್ವರೂಪವನ್ನು ತಿಳಿಯದಂತೆ ಮಾಡಿದ್ದಾವೆ. ಆಚ್ಛಾದನೆ ಮಾಡಿದ್ದಾವೆ. ಆಚ್ಛಾದನೆ ಮಾಡಿದ್ದಾವೆ ಅಂದ್ರೆ ತತ್ಪದದ ಅರ್ಥವಾದ ಯಾವ ಪರಮಾತ್ಮನಿದ್ದಾನೋ ಆ ಪರಮಾತ್ಮನನ್ನು ತಿಳಿಯದವರಾಗಿದ್ದಾರೆ. ಪರಮಾತ್ಮನನ್ನು ತಿಳಿಯದವರಾಗಿದ್ದಾರೆ. ಕೆಲವರು ಮಾಯಾರೂಪ ಆನಂದಮಯ ಕೋಶ ವಿಶಿಷ್ಟವಾದ ಯಾವ ಅಂತರ್ಯಾಮಿ ಅದಾನಲ್ಲ ಅವನೇ ತತ್ಪದದ ವಾಚ್ಯಾರ್ಥ ಅಂತ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಇವರಿನ್ನೂ ಚಲೋ. ಹಿಂದೆ ಹೇಳಿದ ವ್ಯಷ್ಟಿ ಅಜ್ಞಾನವು ಜೀವನ ಆನಂದಮಯ ಕೋಶ, ಅದು ಸಮಷ್ಟಿ ಅಜ್ಞಾನ ರೂಪ ಮಾಯೆ ಈಶ್ವರನ ಆನಂದಮಯ ಕೋಶ ಅಂತ ಹೀಗೆ 3 ಶರೀರಗಳಲ್ಲಿ 5 ಕೋಶಗಳನ್ನು ಅಂತರ್ಭಾವ ಮಾಡಿ ತಿಳಿಸಿಕೊಂಡು ಬಂದಿದ್ದಾರೆ. ಆದರೆ ಕೆಲವರು ಹಿರಣ್ಯಗರ್ಭನೇ ಈಶ್ವರ, ವೈಶ್ವಾನರನೇ ಈಶ್ವರ, ವಿಷ್ಣುನೇ ಈಶ್ವರ, ಚತುರ್ಮುಖ ಬ್ರಹ್ಮನೇ ಈಶ್ವರ, ಕೈಲಾಸದಲ್ಲಿರುವ ಶಿವನೇ ಈಶ್ವರ, ಗಣಪತಿ ಈಶ್ವರ, ದೇವಿನೇ ಈಶ್ವರ, ಸೂರ್ಯನೇ ಮೊದಲು ಮಾಡಿಕೊಂಡು ಹಸಿ ಅಂದ್ರೆ ಖಡ್ಗ, ಕುದಾಲ್ ಅಂದ್ರೆ ಗುದ್ದಿಲಿ, ಪೀಪಲ್ ಅಂದ್ರೆ ಅಶ್ವತ್ಥ ಮರ, ಅರ್ಕ್ ಅಂದ್ರೆ ಎಕ್ಕಿ ಗಿಡ, ಬಿದಿರಿನ ಪರ್ಯಂತರವಾಗಿ ಪರಮಾರ್ಥದಲ್ಲಿ ಪದಾರ್ಥಗಳಲ್ಲಿ ಪರಮಾತ್ಮನೆಂಬ ಭ್ರಾಂತಿಯನ್ನು ಮಾಡಿದ್ದಾರೆ. ಅಂದರೆ ತತ್ಪದದ ಅರ್ಥವಾದ ಪರಮಾತ್ಮನನ್ನು ಚೆನ್ನಾಗಿ ಯಥಾರ್ಥವಾಗಿ ತಿಳಿಯದವರಾಗಿದ್ದಾರೆ. ಕೆಲವು ಮಂದಿ ಬ್ರಹ್ಮ ಈಶ್ವರ ಥರ, ವಿಷ್ಣು ಈಶ್ವರ ಥರ, ಬ್ರಹ್ಮವೇ ಚತುರ್ಮುಖ ಬ್ರಹ್ಮನೇ ಈಶ್ವರ ಅಂತಾರೆ, ಶಿವನೇ ಈಶ್ವರ ಅಂತಾರೆ. ಇವೆಲ್ಲ ಏನಂತಾರಲ್ಲ, ಇದು ಭ್ರಾಂತಿಯಿಂದ ಅಂತಾರ. ಅವರು ನಿಜವಾದ ಈಶ್ವರನ ಸ್ವರೂಪವನ್ನು ತಿಳಿಯಗೊಡದಂತೆ ಮಾಡ್ಯಾವ ಆ ಈಶ್ವರನ ಪಂಚಕೋಶಗಳು. ಯದ್ಯಪಿ ಎಲ್ಲ ಪದಾರ್ಥದಲ್ಲಿ ಪರಮಾತ್ಮ ಅದಾನ್ರು ಇಲ್ರು ಅಂತಿಗೆಲ್ಲ ಅದಾನ. ಅವರೇನು ತ್ರಡಕಾಷ್ಟ ಭರಿತವಾಗಿದ್ದಾನೆ. ಅವ ಶಿವನಲ್ಲಿದಾನ, ಗಣೇಶನಲ್ಲಿದಾನ, ದೇವಿಯಲ್ಲಿದಾನ, ಸೂರ್ಯನಲ್ಲಿದಾನ, ಖಡ್ಗದೊಳಗದಾನ, ಗುದ್ರಿಯೊಳಗದಾನ, ಅಶ್ವತ್ಥ ಮರದೊಳಗದಾನ, ಎಕ್ಕಿ ಗಿಡದೊಳಗೂ ಅದಾನ, ಬಿದಿರಿನೊಳಗೂ ಅದಾನ. ಅದಾನ ಅಂತಂದ್ರೆ ಆ ವಾಚ್ಯ ಭಾಗವನ್ನು ನಿಷೇಧ ಮಾಡಿದ್ರೆ ಲಕ್ಷ ಭಾಗವೇ ಪರಮಾತ್ಮ ಅನ್ನೋದ್ರಲ್ಲಿ ನಾವೇನದ ಇಲ್ಲ ಅಂತನ್ನೋದಿಲ್ಲ. ಪರಂತು ವಾಚ್ಯ ಭಾಗ ಸಹಿತವಾಗಿ ಆ ಗಿಡ, ಆ ಯಾವ ಕಲ್ಲ, ಇದನ್ನೆಲ್ಲ ದೇವರಂತ ತಿಳ್ಕೊಂಡಿದಾರಲ್ಲ, ಇದು ಭ್ರಾಂತಿ ಅಂತ ಕರೀತಾರೆ. ಲಕ್ಷ ರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಎತ್ತ ನೋಡಿದಳತ್ತ ನೀನೇ ದೇವ ಅಂತ ಹೇಳುವಾಗ ಯಾವ ವಿರೋಧಿ ಭಾಗವಾಗಿರ್ತಕ್ಕಂಥ ಯಾವ ಭಾಗ ತ್ಯಾಗ ಮಾಡಿ ಈಶ್ವರನ ಎಲ್ಲ ಕಡೆಗೆ ಅದಾನಂತ ತಿಳ್ಕೊಂಡ್ರೆ ತಪ್ಪೇನಲ್ಲ. ಪರಂತು ಪಂಚಕೋಶದ ಆವೃತವಾಗಿರೋ ಯಾವ ಜೀವ ಈಶ್ವರ ಪದಾರ್ಥ ಪರಮಾತ್ಮ ಸ್ವರೂಪ ಇರೋದೋ ಅದರಿಂದ ಅವ್ರೇನು ಮಾಡಿದ ವಿಮುಖರಾಗಿದ್ದಾರೆ, ಭ್ರಾಂತಿಯುಳ್ಳವರಾಗಿದ್ದಾರೆ.
ಪ್ರತಿಯೊಬ್ಬ ಸಾಧಕ ತ್ವಂ ಪದದ ಅರ್ಥವನ್ನ ತಿಳಿಯಬೇಕಾಗ್ತದ. ತ್ವಂ ಪದ ಅಂದ್ರೆ ಎದಕ್ಕಂತಾರೆ? ಆ ತ್ವಂ ಪದದ ಅರ್ಥವನ್ನ ತಿಳಿಯಗೊಡದಂತೆ ಮಾಡುವ 5 ಕೋಶಗಳು, ತತ್ಪದದ ಅರ್ಥವಾದ ಪರಮಾತ್ಮನನ್ನ ಬ್ರಹ್ಮವನ್ನ ತಿಳಿಯಗೊಡದಂತೆ ಮಾಡಿದ ಪಂಚಕೋಶಗಳು, ಅವುಗಳನ್ನೇ ಬಿಡಿಸಿ ತಿಳಿಬೇಕಾಗ್ತದೆ. ಅದರಿಂದ ಯುವಕರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ? ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯನ್ನು ಉಳ್ಳವರಾಗ್ತಾರೆ. ಅವರು ಹಾಗೆ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡ್ತಾರೆ. ಪುನಃ ಪುನಃ ಸಂಸಾರ ರೂಪ ಪ್ರಪಂಚಕ್ಕೆ ಬರ್ತಾರೆ. ಅಂತರ್ಯಾಮಿಯನ್ನೇ ಮೊದಲು ಮಾಡಿಕೊಂಡು ಬೆದರಿನ ಪರ್ಯಂತರವಾಗಿರುವುದು ಈಶ್ವರನ ಸ್ವರೂಪ ಎಂದು ಗ್ರಹಿಸಿ ಆರಾಧನೆಯನ್ನು ಮಾಡಿ ಸುಖವನ್ನ ಬಯಸುವವರು ಎಂಥ ಉಪಾಧಿಯ ಆರಾಧನೆ ಮಾಡುತ್ತಿರುವರೋ ಅದಕ್ಕನುಸಾರವಾಗಿ ಅವರಿಗೆ ಫಲ ಉಂಟಾಗ್ತದೆ. ಉಪಾಸನೆ ಕಾಂಡದೊಳಗೆ ನೀವು ಯಾವುದನ್ನವೇ ದೇವರಂತ ತಿಳ್ಕೊಂಡು ಪೂಜೆ ಮಾಡಿದರೂ ಕೂಡ ಆ ನಿಮ್ಮ ದೇವರು ನಿಮಗೆ ಇಷ್ಟಾರ್ಥಗಳನ್ನು ಕೊಡ್ತೈತೆ ಅನ್ನೋದ್ರಲ್ಲಿ ನಮ್ಮದೇನ ತಕರಾರಿಲ್ಲ. ಯಾಕಂದ್ರೆ ವಿಶ್ವಾಸವೇ ಫಲದಾಯಕ. ಅಲ್ಲಿ ಅದು ಫಲ ಕೊಡದಕ್ಕೆ ಕೊಡುದಿಲ್ಲ ಅಂತ ಅರ್ಥ ಅಲ್ಲ. ಏಕೆಂದ್ರೆ ಕಾರಣ, ಸ್ಥೂಲ, ಸೂಕ್ಷ್ಮ ಪ್ರಪಂಚ ಎಲ್ಲವೂ ಈಶ್ವರನ 3 ಶರೀರದಲ್ಲಿ ಅಂತರ್ಭಾವ ಆಗಿದ್ದಾವೆ. ನೀವೇನೇ ಪೂಜೆ ಮಾಡಿದ್ರು ಅದು ಈಶ್ವರನಿಗೆ ಮುಟ್ತದೆ. ಗಿಡ ಪೂಜೆ ಮಾಡಿದ್ರು ಅದು ಈಶ್ವರನಿಗೆ ಮುಟ್ತದೆ. ಕಲ್ಲು ಪೂಜೆ ಮಾಡಿದ್ರೆ ಈಶ್ವರನಿಗೆ ಮುಟ್ತದೆ. ಪರಂತು ನೇಮೇನದ ಬ್ರಹ್ಮಜ್ಞಾನ ಆಗಲಾರದ ಹೊರತು ಮೋಕ್ಷ ಆಗುವುದಿಲ್ಲ. ಇದನ್ನೆಲ್ಲ ನೆನಪಿಟ್ಕೋರಿ. ನಿಮಗೆ ಪೂಜೆ ಮಾಡಕ್ಕೆ ನಾವು ಬ್ಯಾಡ ಅನ್ನೋದಿಲ್ಲ. ಕಲ್ಲರೇ ಪೂಜೆ ಮಾಡಿರಿ, ಕಟ್ಗೆಯರೇ ಪೂಜೆ ಮಾಡಿರಿ, ಎರಡರೇ ಪೂಜೆ ಮಾಡಿರಿ. ನಿಮ್ಮ ಶ್ರದ್ಧೆ ನಿಮಗೆ ಫಲವನ್ನು ಕೊಡ್ತದ ಅನ್ನೋದ್ರಲ್ಲಿನೂ ಕೂಡ ನಮ್ಮದೇನು ತಕರಾರಿಲ್ಲ. ಪರಂತು ಈ ಪಂಚಕೋಶಗಳ ಮರೆಯಲ್ಲಿರ್ತಕ್ಕಂಥ ಈಶ್ವರನನ್ನು ತಿಳಿಯದ ಹೊರತಾಗಿ ಅಂದರೆ ಬ್ರಹ್ಮ ಚೈತನ್ಯವನ್ನು ಯಾವ ಜೀವನ ಪಂಚಕೋಶಗಳನ್ನು ಹೊರತುಪಡಿಸಿ ಈಶ್ವರನ ಪಂಚಕೋಶಗಳನ್ನು ಹೊರತುಪಡಿಸಿ ಅಖಂಡವಾಗಿರ್ತಕ್ಕಂಥ ಚೈತನ್ಯ ರೂಪ ಯಾವ ಬ್ರಹ್ಮ ಉಂಟೋ ಆ ಬ್ರಹ್ಮವನ್ನು ತಿಳಿಯದ ಹೊರತಾಗಿ ಮೋಕ್ಷ ಆಗುವುದಿಲ್ಲ. ಪೂಜೆ ಮಾಡಿ. ಆದ್ರೆ ನೀವು ಉಪಾಸನೆ ಮಾಡುವುದರಲ್ಲಿ ಎರಡು ಕಾರಣದ. ಉಪಾಸನೆ ಮಾಡೋದ್ರಲ್ಲಿ 2 ಕಾರಣ. ಯಾವುದು? ಒಂದು ಕಾಮ ಸಹಿತವಾದ ಉಪಾಸನೆ, ಒಂದು ನಿಷ್ಕಾಮವಾದ ಉಪಾಸನೆ. ಪೂಜೆ ಮಾಡ್ರಿ, ಧ್ಯಾನ ಮಾಡ್ರಿ, ಏನೇ ಮಾಡಿರಿ ಇದು ಉಪಾಸನೆ. ಈ ಉಪಾಸನೆ ಸಕಾಮವಾಗಿ ಮಾಡಿದ್ರಿ ಅಂದ್ರೆ ನಿಮಗೆ ಫಲ ಸಿಗ್ತದ. ಅದರಲ್ಲಿ ನಾವೇನು ಸಂಶಯ ಇಲ್ಲ. ಆದರೆ ನಿಷ್ಕಾಮವಾಗಿ ನೀವು ಪೂಜಾದಿಗಳನ್ನು ಮಾಡಿದರೆ, ಕಲ್ಲ ಮಾಡ್ರಿ, ಏನೇ ಮಾಡ್ರಿ, ನೀವು ನಿಷ್ಕಾಮವಾಗಿ ಪೂಜೆ ಮಾಡಿದ್ರೆ ನಿಮ್ಮ ಅಂತಃಕರಣ ಶುದ್ಧಿ ಆಗ್ತದ. ನೀವು ಜ್ಞಾನಕ್ಕೆ ಅಧಿಕಾರಿಗಳಾಗ್ತೀರಿ. ಆ ಶುದ್ಧವಾದ ಅನೇಕ ಜನ್ಮದಲ್ಲಿ ಮಾಡಿದ ನಿಷ್ಕಾಮ ಕರ್ಮದಿಂದ ನೀವು ಜ್ಞಾನಕ್ಕೆ ಅಧಿಕಾರಿ ಆಗ್ತೀರಿ. ಆದ್ದರಿಂದ ಅಧಿಕಾರಿಯಲ್ಲಿ 2 ಪ್ರಕಾರ ಭೇದವನ್ನು ಮಾಡಿದ್ದಾರೆ ಶಾಸ್ತ್ರಗಳು. ಒಂದು ಏನಪ್ಪಾ ಅಂತ ಕೇಳಿದರೆ, ಅನೇಕ ಜನ್ಮದಲ್ಲಿ ಉಪಾಸನೆಯನ್ನು ಮಾಡಿ ಬಂದವನಿಗೆ ಅವನಿಗೂ ಅಧಿಕಾರಿ ಅದಾನ, ಉಪಾಸನೆ ಮಾಡಲಾರ್ದವನು ಅಧಿಕಾರಿ ಅದಾನ. ಆದ್ದರಿಂದ ಉಪಾಸನೆಯನ್ನ ಬಹಳ ಮಾಡಿದ್ರಿಂದ ಇವರಿಗೆ ಬಹಳ ದೌಡ ಜ್ಞಾನ ಆಗ್ತದೆ. ಅಧಿಕಾರಿಗಳಿಬ್ಬರು ಹೇಳಿಲ್ಲ, ಯಾರ್ಯಾರು ಗೊತ್ತತಿ? 2 ಅಧಿಕಾರಿಗಳು. ನೆನಪಿಲ್ಲ.
ಅನೇಕ ಜನ್ಮದಲ್ಲಿ ನಿಷ್ಕಾಮ ಪುಣ್ಯವನ್ನು ಮಾಡಿ ಸಗುಣ ಸಗುಣ ಪರಮಾತ್ಮನ ಸಾಕ್ಷಾತ್ಕಾರ ಪರ್ಯಂತರವಾಗಿ ಉಪಾಸನೆಯನ್ನು ಮಾಡಿದಾಗ ಏನಂತಾರೆ? ಅನೇಕ ಜನ್ಮಗಳಲ್ಲಿ ಉಪಾಸನೆಯನ್ನು ಮಾಡಿ ಬಂದವನಿಗೆ ಕೃತೋಪಾಸಕ ಹೇಳಿ ಕೃತೋಪಾಸಕ ಅಕೃತೋಪಾಸಕ ಅರ್ಥ ಆಗ್ತದ ಇಲ್ಲ? ನೀವು ಕಲ್ಲು ಪೂಜೆ ಮಾಡಿರ್ಬೋದು, ಹಿಂದಿನ ಜನ್ಮದಾಗ ಮರ ಪೂಜೆ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಿಷ್ಕಾಮವಾಗಿ ಮಾಡಿದ್ದ ಅಂದ್ರೆ ತಪ್ಪಲ್ಲ, ಅದು ಅಂತಃಕರಣ ಶುದ್ಧಿ ಮಾಡ್ತದೆ. ಅಂತವ್ರಿಗೆ ಏನಂತಾರ? ಕೃತೋಪಾಸಕ. ಅವ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಅರೆ ಸಕಾಮವಾಗಿ ನೀವು ಉಪಾಸನೆ ಮಾಡಿ ನಿನಗೆ ಜ್ಞಾನ ಆಗುವುದಿಲ್ಲ, ನೀನು ಬೇಡದ ಇಚ್ಛಾ ಪ್ರಾಪ್ತಿ ಆಗಬಹುದು. ಅದೇ ರೀತಿಯ ಸಕಾಮ ಭಕ್ತಿಯನ್ನು ಮಾಡಿದ್ದೇ ಖರೆ ಆಗಿತ್ತು ಅಂತಾರೆ, ಫಲ ಸಿಗ್ತದ ನಿಮಗೆ, ಇಲ್ಲಂತಲ್ಲ. ಆದರೆ ನೆನಪಿನಾಗಿಟ್ಟುವರಿ, ಬ್ರಹ್ಮಜ್ಞಾನ ಆಗಲಾರ್ದ ಮೋಕ್ಷ ಅಂತೂ ಆಗುವುದಿಲ್ಲ. ಈ ರೀತಿಯಿಂದ ಇದನ್ನು ನಾವು ಇದು ಯಾಕೆ ಒತ್ತಿ ಹೇಳ್ತೀವಿ ಅಂದ್ರೆ, ಉಪಾಸನಾ ಕಾಂಡಕ್ಕೂ ಧಕ್ಕೆ ಆಗಿರಬಾರ್ದು, ಉಪಾಸನಾ ಕಾಂಡದ ಧಿಕ್ಕಾರ ಆಗಿರಬಾರ್ದು, ಖಂಡನ ಆಗಬಾರ್ದು. ಉಪಾಸನಾ ಕಾಂಡನು ಕೂಡ ಅದು ವೇದದಲ್ಲೇ ಬಂದದ್ದದ ಅಲ್ರಿ. ನಿಮಗೆ ಗೊತ್ತದ, ಏಕಲವ್ಯ ಮೂರ್ತಿ ದ್ರೋಣಾಚಾರ್ಯ ಮೂರ್ತಿಯನ್ನ ಉಪಾಸನೆ ಮಾಡಿ ಭಕ್ತಿ ಮಾಡಿದ, ಅರ್ಜುನನಿಗೆತ್ತಲು ಮುಂದಾದ. ಅಲ್ಲಿ ಉಪಾಸನೆಯನ್ನ ತುಚ್ಛ ಅಂತ ನಾವು ಹೇಳಕ ತಯಾರಿಲ್ಲ, ಮಾಡ್ರಿ. ಆದರೆ ನಿಮಗ ಮೋಕ್ಷ ಬೇಕೋ, ಏನು ಭೋಗಗಳು ಬೇಕೋ, ಮೋಕ್ಷ ಬೇಕಾಗಿತ್ತು ಅಂತಂದ್ರೆ ನಿಷ್ಕಾಮವಾಗಿ ಉಪಾಸನೆಯನ್ನು ಮಾಡಿದ್ದ ಅಂದ್ರೆ ಕೃತೋಪಾಸಕಾರಿಸ್ಕೊತಾನೆ, ಅವನು ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಇಲ್ಲಿ ಮುಖ್ಯವಾಗಿ ಹೇಳಿದ್ದೇನಪ್ಪ ಅಂತ ಕೇಳ, ಬ್ರಹ್ಮಜ್ಞಾನ ಆಗಲಾರದ ಹೊರತಾಗಿ ಮೋಕ್ಷ ಆಗುವುದಿಲ್ಲ. ಒಂದು ವೇಳೆ ಮೋಕ್ಷ ಪ್ರಾಪ್ತಿಯ ಇಚ್ಛೆ ಉಂಟಾಗಿದ್ದರೆ ಏನ್ ಮಾಡಬೇಕು? ವಿವೇಕದಿಂದ ಜೀವ ಈಶ್ವರ ಸ್ವರೂಪವನ್ನು ಪಂಚಕೋಶಗಳಿಂದ ಬೇರ್ಪಡಿಸಿ ತಿಳಿಬೇಕಾಗ್ತದೆ. ಆ ಪಂಚಕೋಶಗಳೊಳಗೆ ಅಡಕಾಗಿದ್ದಾನೆ. ಜೀವನ ಪಂಚಕೋಶಗಳನ್ನು ಬೇರ್ಪಡಿಸಲು ಜೀವನಿಂದ, ಸಾಕ್ಷಿ ಚೇತನದಿಂದ ಬ್ರಹ್ಮನ ಪಂಚಕೋಶಗಳನ್ನು ಬೇರ್ಪಡಿಸಲು, ಇದಕ್ಕೇನಂತಾರ? ವಿವೇಕ ಅಂತ ಕರೀತಾರೆ. ದೃಷ್ಟಾಂತೇನು? ಮಂಜನಾಮಕ ಹುಲ್ಲಿನಲ್ಲಿ ಇಷ್ಕ ಅಂದ್ರೆ ತೂಲಿ, ಒಂದು ಕಡ್ಡಿ ಒಳಗಿರ್ತದ, ಅದ್ರ ಮ್ಯಾಲ ಹುಲ್ಲು ಏನ್ ಮಾಡ್ತೈತಿ? ಮರಿ ಮಾಡಿರ್ತದ. ಅವುಗಳನ್ನ ಕಡ್ಡಿಗಳನ್ನು ತರಿದು ಬೇರೆ ಮಾಡ್ತಾ ಹೋದ್ರ ವಿವೇಕದ ಜೀವ ಈಶ್ವರ ಸ್ವರೂಪವನ್ನ ಪಂಚಕೋಶಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾಗ್ತದ. ಇದು ಹಿಂದೆ ಹೇಳಿಕೊಂಡು ಬಂದ ವಿಷಯ. ಇವತ್ತಿನ ವಿಷಯ ಏನು? 270ನೇ ವಿಷಯಾಂಕ, 270ನೇ ವಿಷಯಾಂಕ. ಆ ಪಂಚಕೋಶ ವಿವೇಕದ ಪ್ರಕಾರ ತೋರಿಸುತ್ತೇವೆ. ಆ ಪಂಚಕೋಶಗಳ ರೀತಿಯನ್ನು ನಾವು ಹೇಳ್ಕೊಡ್ತಾ ಇದ್ದೇವೆ. ಸ್ಥೂಲ ದೇಹಕ್ಕೋ ಭಾನ ಹೋಯ್, ಸ್ವಪ್ನ ಮಾಹಿ ಲಖಿ ಆತ್ಮ ಜ್ಞಾನ, सूक्ष्म ज्ञान सुसुप्ति समय नहीं वही सुख स्वरूप है आत्मज्ञान आत्मभान। भाषय भये समाधि अवस्था निरावरण आत्मन ज्ञान। ऐसी तीनी देह विचारी आत्म अनुगत नारो। आत्ಮ ಅನುಗತದಾನೆ. ಅವಸ್ಥೆಗಳ ಮೂರು, ಒಂದ್ರೊಳಗೆ ಒಂದು ಇಲ್ಲ.
ಪಂಚಕೋಶಗಳು ಒಂದರೊಳಗೆ ಒಂದು ಇಲ್ಲ. ಅದಕ್ಕೆ ಟೀಕಾದೊಳಗೆ ಬರೀತಾ ಇದ್ದಾರೆ, ಸ್ವಪ್ನಾವಸ್ಥೆಯಲ್ಲಿ ಸ್ಥೂಲ ಶರೀರವು ಭಾನವಾಗುವುದಿಲ್ಲ, ಆದರೆ ಆತ್ಮನು ಭಾನವಾಗುತ್ತಾನೆ. ಮೂರು ದೇಹಗಳ ಮೂರು ಅವಸ್ಥೆಗಳು. ಜಾಗೃತ ಅವಸ್ಥೆಯಲ್ಲಿ ಮೂರು ಉಪಾಧಿಗಳಿರ್ತಾವೆ. ಜಾಗೃತ ಅವಸ್ಥೆಯಲ್ಲಿ ಮೂರು: ದೇಹ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಜಾಗೃತ ಅವಸ್ಥೆಯಲ್ಲಿ ಮೂರು ಉಪಾಧಿಗಳಿದಾವೆ. ಸ್ವಪ್ನಾವಸ್ಥೆಯಲ್ಲಿ ಎರಡೇ ಉಪಾಧಿ ಇದಾವೆ. ಅವ್ಯಾವು? ಸೂಕ್ಷ್ಮ ದೇಹ, ಕಾರಣ ದೇಹ. ಒಂದು ಹೋಯ್ತದು, ನೀವು ಒಳಗೆ ಹೊಂಟರೀಗ ಅಲ್ಲ. ನೀವು ಸ್ವಪ್ನಕ್ಕೆ ಬಂದ್ರಿ ಅಂದ್ರೆ ಎರಡು ಉಪಾಧಿ ಅದಾವ: ಸೂಕ್ಷ್ಮ ದೇಹ, ಕಾರಣ ದೇಹ. ಸುಷುಪ್ತಿಗೆ ಹೋದ ಅಂದ್ರೆ ಒಂದೇ ಉಪಾಧಿ ಅದ, ಅಲ್ಲಿ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ. ಅಲ್ಲಿ ಏನದ? ಕೇವಲ ಅಜ್ಞಾನದ ಕಾರಣ ದೇಹ ಒಂದದೆ. ನೀವಿನ್ನ ನಿರ್ವಿಕಲ್ಪ ಸಮಾಧಿಗೆ ಹೋದ್ರಿ ಅಂದ್ರೆ ಅಲ್ಲಿ ಯಾವ ಉಪಾಧಿನೂ ಇಲ್ಲ. ಅನಾವರಣವಾಗಿರ್ತಕ್ಕಂಥ ಸಾಕ್ಷಿ ಚೈತನ್ಯ ಆತ್ಮನೇ ನಿಮಗೆ ಅಲ್ಲಿ ತಿಳಿತಾ ಇದ್ದಾನೆ. ಯಾವ ಉಪಾಧಿ ಇಲ್ಲದೆ ಅವನ್ನ ರಹಿತ ಆತ್ಮನೇ ಪ್ರಕಾಶ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ವಿಚಾರದ ಮೂಲಕವಾಗಿ ಈಗ ನಾವು ಸ್ವಪ್ನಾವಸ್ಥೆಗೆ ಹೋದೇವು ತಿಳ್ಕೋರಿ, ಅಲ್ಲಿ ಸ್ಥೂಲ ಶರೀರದ ಭಾನ ಆಕೈತೇನು? ಆಗುವುದಿಲ್ಲ. ಯಾಕ್ರಿ? ಅಲ್ಲಿ ಓಡಾಡ್ತಿರ್ತಾರಲ್ಲ ಕನಸಿನಾಗ ಅಂತಂದಿರಿ ನೀವು. ಕನಸಿನಾಗಿನ ಸ್ಥೂಲ ಶರೀರ ಬೇರೆ, ಜಾಗೃತ್ನಾಗಿನ ಸ್ಥೂಲ ಶರೀರ ಬೇರೆ. ಜಾಗೃತ್ನಾಗಿನ ಸ್ಥೂಲ ಶರೀರ ವ್ಯಾವಹಾರಿಕ ಶರೀರ. ಸ್ವಪ್ನದೊಳಗು ನಿಮ್ಗೊಂದು ಸ್ಥೂಲ ಶರೀರ ಕಾಣಿಸುತ್ತೆ, ಓಡ್ತಿರ್ತೀರಿ. ಅದು ಯಾವ ಸತ್ತ? ಅದು ಪ್ರಾತಿಭಾಷಿಕ ಸತ್ತ. ವ್ಯಾವಹಾರಿಕ ಸತ್ಯ ಉಳ್ಳ ಸ್ಥೂಲ ಶರೀರ ಹಾಸಿಗೆ ಬಿದ್ದದ, ಎಲ್ಲಿ ಓಡುವುದಿಲ್ಲ ಬಿಡುವುದಿಲ್ಲ. ಅಂದ್ರೇನು? ಸ್ವಪ್ನಾವಸ್ಥೆಯಲ್ಲಿ ಸ್ಥೂಲ ಶರೀರ ಭಾನ ಆಗುವುದಿಲ್ಲ, ಆದರೆ ಆತ್ಮ ಭಾನ ಆಗ್ತಾನೆ. ಆತ್ಮ ಹೆಂಗ್ ಭಾನ ಆಗ್ತಾನ್ರಿ? ಆತ್ಮ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಮ್ಮ. ಸ್ವಪ್ನದೊಳಗೆ ದೊಡ್ಡ ಜಾತ್ರೆ ನೋಡ್ತೀರಿ. ಯಾವ್ದಾದ್ರು ಒಂದು ವಸ್ತು ನೋಡ್ಬೇಕಾದ್ರೆ ಬೆಳಕ, ಹಗಲ ಸೂರ್ಯನ ಬೆಳಕಿರ್ತತೆ, ಸ್ಪಷ್ಟವಾಗಿ ವಸ್ತುಗಳು ಕಾಣಿಸ್ತಾವ. ಕನಸಿನಾಗ ಸೂರ್ಯ ಅದನೋ ಚಂದ್ರ ಅದನೋ ಯಾರದಾರಲ್ಲಿ? ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ. ಅಲ್ಲಿ ಆತ್ಮನ ಪ್ರಕಾಶ. ಅಲ್ಲೇನದ? ಆತ್ಮನ ಪ್ರಕಾಶ. ಜಾಗೃತ್ನಲ್ಲಿ ನಿಮಗೆ ಸದ್ರೂಪದ ಜ್ಞಾನ ಆಗ್ತದ. ಘಟ ಐತಿ, ಪಟ ಐತಿ, ನಾನು ಇದ್ದೇನೆ, ನಾನು ಇದ್ದೇನೆ, 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 ಇರುತ್ತದೆ, ಇರುತ್ತದೆ. ಇದು ಏನಪ್ಪ ಅಂತ ಕೇಳಿದ್ರೆ ಅದು ಸದ್ರೂಪ, ಇರುವಿಕೆ, ಅಸ್ತಿತ್ವ. ಜಾಗೃತ್ನಲ್ಲಿ ಅಸ್ತಿತ್ವದ ಭಾನ ಆಗ್ತದೆ. ಸ್ವಪ್ನದೊಳಗೆ ಚೇತನ ಜ್ಞಾನ ಆಗ್ತದೆ. ಪ್ರಕಾಶ ಐತಿ ಸ್ವಪ್ನದೊಳಗೆ. ಜಾತ್ರೆ ನೋಡ್ತೀರಿ, ಯಾವ ಪ್ರಕಾಶದಾಗ? ಆತ್ಮ ಪ್ರಕಾಶ. ನೀವು ಅದರಂತೆ ಸುಷುಪ್ತಿಯಲ್ಲಿ ಸೂಕ್ಷ್ಮ ಶರೀರದ ಜ್ಞಾನ ಆಗುವುದಿಲ್ಲ. ಸುಷುಪ್ತಿಯೊಳಗ ಸ್ಥೂಲನೂ ಇಲ್ಲ, ಸೂಕ್ಷ್ಮ ದೇಹನೂ ಇಲ್ಲ. ಆದರೆ ಸುಖರೂಪನಾದ ಆತ್ಮನು ಸ್ವಯಂ ಪ್ರಕಾಶನ ಪ್ರತೀತಿ ಆಗುತ್ತಾನೆ. ಆತ್ಮ ಸ್ವಯಂ ಪ್ರಕಾಶದ ಸುಖದ ರೂಪದಿಂದ ನಿಮಗೆ ಭಾನ ಆಗ್ತಾನೆ. ಆಗದೆ ಹೋಗಿದ್ದಾದ್ರೆ ಯಚ್ಚತ್ತ ಪುರುಷನಿಗೆ ಸುಷುಪ್ತಿಯೊಳಗ ನಿಮ್ಮ ಆತ್ಮಸ್ವರೂಪದ ಸ್ವಯಂ ಪ್ರಕಾಶದ ಭಾನ ಆಗದೆ ಹೋಗಿತ್ತು ಅಂತಂದ್ರೆ ಯಾದ ಬಳಿಕ ನಾನು ಸುಖವಾಗಿ ಮಲಗಿದ್ದೆನೋ ಈ ಸ್ಮೃತಿ ಆಗಬಾರ್ದಾಗಿತ್ತು. ಯಾಕೆ? ಅನುಭವ ಇಲ್ಲ, ಸ್ಮೃತಿ ಆಗಂಗಿಲ್ಲ.
ನೀವು ಮಲಗಿದಾಗ ಸುಖವಾಗಿದ್ದೀರಿ, ಅದನ್ನು ಎದ್ದ ಬಳಿಕ ಹೇಳ್ತೀರಿ ನೆನಪು ಮಾಡಿಕೊಂಡು. ಆದ್ದರಿಂದ ಸುಷುಪ್ತಿಯಲ್ಲಿ ಸುಖದ ಜ್ಞಾನವೂ ಆಗುತ್ತದೆ. ಸುಷುಪ್ತಿಯಲ್ಲಿ ಆ ಸುಖ ವಿಷಯಜನ್ಯವಂತೂ ಅಲ್ಲ. ವಿಷಯಜನ್ಯದನ್ನು ಸುಖ ಸುಷುಪ್ತಿಯೊಳಗುಂಡು ದೋ ತಿಂದು ದೋ ಚಾ ಕುಡಿದು ಏನದ ಯಾವ ವಿಷಯದ ಸುಖ ಅಲ್ಲದು. ಅಂದ ಮೇಲೆ ಆತ್ಮಸ್ವರೂಪವೇ ಇರುತ್ತದೆ. ಆ ಆತ್ಮನು ಸ್ವಯಂ ಪ್ರಕಾಶನಿರುತ್ತಾನೆ. ಆದ್ದರಿಂದಲೇ ಸುಖರೂಪನಾದ ಆತ್ಮನು ಸ್ವಯಂ ಪ್ರಕಾಶ ರೂಪದ ಸುಷುಪ್ತಿಯಲ್ಲಿ ಭಾನವಾಗುತ್ತಾನೆ. ಸುಷುಪ್ತಿಯಲ್ಲಿ ಭಾನ ಆಗ್ತಾನೆ. ನಿಧಿಧ್ಯಾಸನದ ಫಲವಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ನಿರಾವರಣ ಅಜ್ಞಾನಕೃತ ಆವರಣ ರಹಿತನಾಗಿ ಆತ್ಮನು ಪ್ರಕಾಶಿಸುತ್ತಾನೆ. ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆಗೆ ಸಮಾಧಿ ಅಂತ. ಅಲ್ಲಿ ಸಮಾಧಿ ಎರಡು ಪ್ರಕಾರದ, ಒಂದು ಧ್ಯಾನ ರೂಪ ಸಮಾಧಿ, ಇನ್ನೊಂದು ಜ್ಞಾನ ರೂಪ ಸಮಾಧಿ. ಧ್ಯಾನ 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 ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಇದು ಧ್ಯಾನ ಸಮಾಧಿ. ಮನನ ನಿಧಿಧ್ಯಾಸನದಿಂದ ಪರಿಪಕ್ವವಾದ ಅವಸ್ಥೆಗೆ ಸಮಾಧಿ ಅಂತ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಸಮಾಧಿ. ಇದು ಜ್ಞಾನ ಸಮಾಧಿ. ಅರ್ಥಕತೆನಿಲ್ಲೋ. ಧ್ಯಾನ ಸಮಾಧಿ ಬೇರೆ, ಜ್ಞಾನ ಸಮಾಧಿ ಬೇರೆ. ಧ್ಯಾನ ಸಮಾಧಿಯೊಳಗೆ ಉತ್ಥಾನ ಅನುತ್ಥಾನಗಳಿರ್ತಾವ. ಉತ್ಥಾನ ಆದ್ಕೂಲೆ ಮತ್ತು ಪ್ರಪಂಚದ ಭಾನಕೈತಿ ಧ್ಯಾನ ಮಾಡಿ. ಅರಿ ಯಮ ನಿಯಮಾದಿಗಳಿಂದ ಧ್ಯಾನ ಸಮಾಧಿಯನ್ನು ಹೊಂದಿರ್ತಾರೆ ಮಹಾತ್ಮರು. ಧ್ಯಾನದೊಳಗೆ ಮಾತ್ರ ತಾವೇ ತಾವಾಗಿ ಆತ್ಮನ ಸಾಕ್ಷಾತ್ಕಾರ ಇರ್ತದೆ. ಯಾವಾಗ ಉತ್ಥಾನ ಆಕ್ಕಾರೆ ಆವಾಗ ಪ್ರಪಂಚ ಪ್ರಾರಂಭ ಆಗ್ತದೆ. ಆದ್ರೆ ಜ್ಞಾನ ಸಮಾಧಿ ಕಣ್ಣು ಮುಚ್ಚಿದ್ರು ಸಮಾಧಿ, ಕಣ್ಣು ತೆರೆದ್ರು ಸಮಾಧಿ. ಇದು ಧ್ಯಾನ ಜ್ಞಾನ ಸಮಾಧಿ. ರಮಣ ಮಹರ್ಷಿಗಳನ್ನ ಯಾರೋ ಕೇಳಿದ್ರು ನಮ್ಗೆ, ನೀವು ಯಾವ ಸಮಾಧಿಯನ್ನು ಹೊಂದಿರ್ತೀರಿ? ನಿರ್ವಿಕಲ್ಪ ಸಮಾಧಿ ಒಳಗಿದ್ದೀರೋ ಏನು ಸವಿಕಲ್ಪ ಸಮಾಧಿ ಒಳಗಿದ್ದೀರೋ ಅಂತ ರಮಣ ಮಹರ್ಷಿಗಳನ್ನ ಕೇಳಿದ್ರಂತ. ಮಹರ್ಷಿಗಳು ಏನಂತಾರೆ? ಕಣ್ಣು ತೆರೆದ್ರೆ ಕಣ್ಣು ಮುಚ್ಚಿದ್ರೆ ಕಣ್ಣು ತೆರೆದ ಸವಿಕಲ್ಪ ಸಮಾಧಿ, ಕಣ್ಣು ಮುಚ್ಚಿದ್ರೆ ನಿರ್ವಿಕಲ್ಪ ಸಮಾಧಿ. ಆ ಉತ್ಥಾನ ಅನುತ್ಥಾನ ಇಲ್ಲ, ಉತ್ಥಾನ ಅನ್ನೋದನ್ನೇ ಇಲ್ಲ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಅವರಿಗೆ ಆವರಣ ಕಳ್ಕೊಂಡು ಬಿಟ್ಟಿರ್ತಾರೆ, ಸ್ವರೂಪದ ಆವರಣ. ಕಣ್ಣು ಮುಚ್ಚಿದಾಗೂ ಪರಮಾತ್ಮನೇ, ಕಣ್ಣು ತೆರೆದಾಗೂ ಪರಮಾತ್ಮ. ಅದು ನಿಧಿಧ್ಯಾಸನದ ಫಲ. ಸುಮ್ಮನೆ ನಾವು ಯಾಕೆ ಪುಸ್ತಕ ಓದಿ ನಾಲ್ಕು ಪ್ರವಚನ ಮಾಡಿದ್ರೆ ನಮಗೆ ಇಂಥ ಸಮಾಧಿ ಆಕತಿ ಅಂತ ಭ್ರಾಂತಿಗೆ ಒಳಗಾಗಬೇಡ್ರಿ. ನಿಧಿಧ್ಯಾಸನ ಮಾಡ್ರಿ. ವಿಜಾತಿ ವೃತ್ತಿ ತಿರಸ್ಕಾರ ಪೂರ್ವಕ ಸಜಾತಿ ವೃತ್ತಿ ಪ್ರವಾಹ ಪ್ರವರ್ಧನ. ಅನಾತ್ಮಾಕಾರ ವೃತ್ತಿಯ ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾರ ವೃತ್ತಿಯ ಪ್ರವಾಹ ಪ್ರವರ್ಧನ ಏನದ ನಿಧಿಧ್ಯಾಸನ. ಯಾವಾಗ ನಿಮ್ಮ ಪ್ರಯತ್ನ ಇಲ್ಲದನೇ ತಾನೇ ತಾನಾಗಿ ಅದು ಬ್ರಹ್ಮ ಸ್ವರೂಪ ನಿಂತುಕೊಂಡಿತ್ತು ಅಂದ್ರೆ ಇದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಈ ರೀತಿಯಿಂದ ಆವರಣರಹಿತವಾದ ನಿರ್ವಿಕಲ್ಪ ಸಮಾಧಿ ಅವಸ್ಥೆಯಲ್ಲಿ ನಿರಾವರಣ ಅಂದರೆ ಅಜ್ಞಾನಕೃತ ಆವರಣರಹಿತನಾದ ಆತ್ಮ ಪ್ರಕಾಶಿಸುತ್ತಾನೆ. ಆದರೆ ಅಜ್ಞಾನವಿರುವುದಿಲ್ಲ, ಅಲ್ಲಿ ಅಜ್ಞಾನ ಇಲ್ಲ. ಅಂದರೆ ಕಾರಣ ಶರೀರವಾದ ಅಜ್ಞಾನವು ತೋರುವುದಿಲ್ಲ. ಮೊದಲು ಹೇಳಿ, ಜಾಗೃತ್ನಾಗ 3 ಶರೀರ: ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ವಪ್ನದೊಳಗೆ 2 ಶರೀರ:
ಯಾವ್ಯಾವುದು? ಸೂಕ್ಷ್ಮ ಸೂಕ್ಷ್ಮ ಕಾರಣ. ಸುಸುಪ್ತ ಒಂದೇ ಅಜ್ಞಾನ ಕಾರಣರೂಪ ಶರೀರ. ಯಾವಾಗ ನಿರ್ವಿಕಲ್ಪ ಸಮಾಧಿ ಹೋಗ್ತೀವಿ ಅಲ್ಲಿ ಯಾವ ಶರೀರನು ಭಾನ ಆಗುವುದಿಲ್ಲ. ಈ ಪ್ರಕಾರದಿಂದ ಮೂರು ದೇಹಗಳು ವ್ಯಭಿಚಾರಿಗಳಾಗಿರುತ್ತವೆ. ಮೂರು ಸ್ಥೂಲ, ಸೂಕ್ಷ್ಮ, ಕಾರಣ. ಇವು ವ್ಯಭಿಚಾರಿ ಅಂದ್ರೆ ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಇವಕ್ಕೆ ವ್ಯಭಿಚಾರಿ ಅಂತಾರೆ. ಆತ್ಮನು ಎಲ್ಲ ವಸ್ತುವಿಗೆ ಅನುಸೂತವಾಗಿದ್ದು ತೋರುತ್ತಾನೆ. ಆತ್ಮ ಇರ್ತಾನೆ, ದೇಹ ಆತ್ಮ ಅನ್ವಯ, ದೇಹಗಳು ವ್ಯತಿರೇಕ. ಈ ವಿವೇಕದಿಂದ ಮೂರು ಶರೀರಗಳಿಗಿಂತಲೂ ಆತ್ಮನು ಬೇರೆಯಾಗಿದ್ದಾನೆಂದು ತಿಳಿದುಕೋ. ಈ ರೀತಿಯಿಂದ ಆತ್ಮ ಮೂರು ಶರೀರಕ್ಕಿಂತ ಬೇರೆ ಅಂತ ತಿಳ್ಕೊ. ಸ್ಥೂಲ ಶರೀರವೇನೋ ಅನ್ನಮಯ ಕೋಶವಿರುತ್ತದೆ. ಕಾರಣ ಶರೀರ ಆನಂದಮಯ ಕೋಶ ಇರ್ತದೆ ಅಲ್ಲ. ಇನ್ನು ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಮೂರು ಕೋಶಗಳಿರುತ್ತವೆ. ಆದ್ದರಿಂದ ಮೂರು ಶರೀರಗಳ ವಿವೇಕದಿಂದ ಪಂಚಕೋಶಗಳ ವಿವೇಕವೇ ಆಗುತ್ತದೆ. ಅರ್ಥಾತು ಮೂರು ಶರೀರ ವಿಚಾರ ಮಾಡು ಸಾಕು, 5 ಕೋಶ ವಿಚಾರ ಮಾಡಿದಂಗೆ ಆಗ್ತದೆ ತಮ್ಮ. ಆದ್ದರಿಂದ ಯಾವ ಪ್ರಕಾರ ಜೀವನ ಸ್ವರೂಪವು ಪಂಚಕೋಶಗಳಿಂದ ಬೇರೆ ಆಗಿರುತ್ತದೆಯೋ ಅದರಂತೆ ಈಶ್ವರ ಸ್ವರೂಪವಾದರೂ ಕೂಡ ಸಮಷ್ಟಿ ಪಂಚಕೋಶಗಳಿಂದ ಬೇರೆಯಾಗಿರುತ್ತದೆ. ಈಶ್ವರನ ಪಂಚಕೋಶಗಳು ಕೂಡ ಹೇಗಪ್ಪ ಅಂತ ಕೇಳಿದ್ರೆ ಅವು ಕೂಡ ಬೇರೆ ಆಗಿ ಇರುತ್ತವೆ. 4ನೇ ತರಂಗದಲ್ಲಿ 4 ವಿಭಾಗದ ವಿಧವಾದ ಆಕಾಶಗಳ ದೃಷ್ಟಾಂತದಿಂದ ಜೀವ ಈಶ್ವರ ಲಕ್ಷ್ಯ ರೂಪದ ವಿವೇಕವನ್ನು ವಿಸ್ತಾರಪೂರ್ವಕವಾಗಿ ಮಾಡಿಕೊಂಡು ಬಂದಿದ್ದೇವೆ. 4ನೇ ತರಂಗದಾಗ 4 ವಿಧವಾದ ಆಕಾಶ: ಘಟಾಕಾಶ, ಜಲಾಕಾಶ, ಮೇಘಾಕಾಶ, ಮಹಾಕಾಶ. ಇಲ್ಲಿ ಜಲಾಕಾಶ ಮತ್ತು ಮೇಘಾಕಾಶಗಳನ್ನ ಜೀವ ಈಶ್ವರ ಸ್ವರೂಪದಂತೆ ಹೇಳಿದ್ದಾರೆ. 4 ಆಕಾಶ, 4 ಚೇತನ: ಕೂಟಸ್ಥ ಚೇತನ, ಜೀವಚೇತನ, ಈಶ್ವರ ಚೇತನ ಹಾಗೂ ಬ್ರಹ್ಮಚೇತನ. ಈ 4 ದೃಷ್ಟಾಂತ ಸಿದ್ಧಾಂತಗಳು ಹೇಳ್ಕೊಂಡು ಬಂದೀವಿ ನಾವು. ವಿವೇಕವನ್ನ ವಿಸ್ತಾರಪೂರ್ವಕವಾಗಿ ಮಾಡಿಕೊಂಡು ಬಂದಿದ್ದೇವೆ. ಮತ್ತು ಇನ್ನು ಮುಂದನೂ ಕೂಡ ಮುಂದಿನ ತರಂಗದೊಳಗೆ 6ನೇ ತರಂಗದೊಳಗೆ ಅಸ್ಥಿಭಾತಿ ಪ್ರಿಯ ರೂಪಗಳ ನಿರೂಪಣದಲ್ಲಿನೂ ಕೂಡ ನಾವು ಮಹಾವಾಕ್ಯ ಅರ್ಥದಲ್ಲಿ ಆತ್ಮನ ಪರಮಾರ್ಥ ಸ್ವರೂಪವನ್ನು ಪ್ರತಿಪಾದನೆ ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ನಾವು ಸಂಕ್ಷಿಪ್ತದಿಂದಲೇ ಹೇಳಿದ್ದೇವೆ. ಯಾವುದನ್ನು ಸಂಕ್ಷಿಪ್ತದಿಂದ ಹೇಳಿ? ಪಂಚಕೋಶಗಳಿಗೆ ವಿಲಕ್ಷಣವಾಗಿರುವಂತಹ ಈಶ್ವರ ಸಾಕ್ಷಿ ಚೇತನ, ಈಶ್ವರ ಪಂಚಕೋಶಗಳಿಗೆ ವಿಲಕ್ಷಣವಾಗಿ ಬ್ರಹ್ಮಚೇತನ. ಇದನ್ನು ನಾವಿಲ್ಲೇ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಬಂದೀವಿ. ಈಗ ಮಹಾವಾಕ್ಯದ ಅರ್ಥದ ಉಪದೇಶ. ಮಹಾವಾಕ್ಯ ವೇದಗಳಲ್ಲಿ ಅವಾಂತರ ವಾಕ್ಯವೆಂತಲೂ ಮಹಾವಾಕ್ಯವೆಂತಲೂ 2 ಪ್ರಕಾರವಾದ ವಾಕ್ಯಗಳನ್ನು ಹೇಳಿದ್ದಾರೆ. ಅವಾಂತರ ವಾಕ್ಯ ಕೇವಲ ಜೀವನ ಸ್ವರೂಪವನ್ನಾಗಲಿ ಕೇವಲ ಬ್ರಹ್ಮನ ಸ್ವರೂಪವನ್ನಾಗಲಿ ಬೋಧ ಮಾಡ್ತಿತ್ತು ಅಂದರೆ ಇದಕ್ಕೆ ಅವಾಂತರ ವಾಕ್ಯ ಅಂತ ಕರೀತಾರೆ.
ಅಂದ್ರೆ ಸತ್ಯಂ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ, ಇದು ಅವಾಂತರ ವಾಕ್ಯ. ಇದು ಏನ್ ಮಾಡ್ತದ ಅಂತ ಕೇಳಿದ್ರೆ ಕೇವಲ ಬ್ರಹ್ಮನ ವರ್ಣನೆ ಮಾಡ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಕೇವಲ ಬ್ರಹ್ಮದ ಉಪದೇಶ ಮಾಡ್ತದೆ. ಇದಕ್ಕೆ ಅವಾಂತರ ವಾಕ್ಯ ಅಂತ ಕರೀತಾರೆ. ಇನ್ನೊಂದದ ಸತ್ಯ ಜ್ಞಾನಂ ಅನಂತ ಬ್ರಹ್ಮ, ಇದು ಅವಾಂತರ ವಾಕ್ಯ, ಬ್ರಹ್ಮವನ್ನು ಬೋಧನೆ ಮಾಡ್ತದೆ. ಅದರಂತೆ ಏಷ ಹೃದಯಂತರ್ಜ್ಯೋತಿ ಪುರುಷ, ಈ ಹೃದಯದಲ್ಲಿ ಜ್ಯೋತಿರೂಪನಾದ ಪುರುಷನು ಇದ್ದಾನೆ. ಇದು ಅವಾಂತರ ವಾಕ್ಯ. ಯಾವುದನ್ನು ಬೋಧ ಮಾಡ್ತತಿ ಅವಾಂತರ ವಾಕ್ಯ? ಯಾವುದನ್ನು ಬೋಧ ಮಾಡ್ತತಿ ಅವಾಂತರ ವಾಕ್ಯ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಬ್ರಹ್ಮವನ್ನು ಪ್ರತಿಪಾದನೆ ಮಾಡ್ತತಿ. ಏಷ ವೃದ್ಧಂತ್ಯರ್ ಜ್ಯೋತಿ ಪುರುಷ, ಇದು ಅವಾಂತರ ವಾಕ್ಯ. ಇದು ಯಾವುದನ್ನು ಬೋಧ ಮಾಡ್ತದೆ? ಜೀವನ ಸ್ವರೂಪನ ಬೋಧ ಮಾಡ್ತದ ಅಥವಾ ಆತ್ಮನ ಸ್ವರೂಪನ ಬೋಧ ಮಾಡ್ತದ. ಮೊದಲು ಹೇಳಿ ನಾನು, ಜೀವನ ಸ್ವರೂಪನ ಬೋಧ ಮಾಡ್ತಿತ್ತು ಅಂದ್ರೆ ಅವಾಂತರ ವಾಕ್ಯ, ಬ್ರಹ್ಮದ ಸ್ವರೂಪನ ಬೋಧ ಮಾಡ್ತಿರ್ತಾರ ಮಹಾವಾಕ್ಯ. ಅಲ್ರಿ, ಇಲ್ಲಿ ಅದು ಜೀವನ ಸ್ವರೂಪನ ಬೋಧ ಮಾಡುವ ಅವಾಂತರ ವಾಕ್ಯ, ಬ್ರಹ್ಮನ ಸ್ವರೂಪನ ಬೋಧ ಮಾಡುವ ಅವಾಂತರ ವಾಕ್ಯ. ಇನ್ನು ಮಹಾವಾಕ್ಯ ಅಂದ್ರೆ ಜೀವ ಬ್ರಹ್ಮರ ಅಭೇದವನ್ನ ಬೋಧ ಮಾಡುವ ವಾಕ್ಯಗಳಿಗೆ ಏನಂತಾರೆ? ಮಹಾವಾಕ್ಯ ಅಂತ ಕರೀತಾರೆ. ಆ ಮಹಾವಾಕ್ಯಗಳು 4 ಅದಾವೆ. ಅವು 4 ಅದಾವೆ. ತತ್ವಮಸಿ ಮಹಾವಾಕ್ಯ, ಇದು ಸಾಮವೇದದ ಮಹಾವಾಕ್ಯ. ಇದು ಪ್ರಜ್ಞಾನಂ ಬ್ರಹ್ಮ, ಇದು ಋಗ್ವೇದದ ಮಹಾವಾಕ್ಯ. ಅಹಂ ಬ್ರಹ್ಮಾಸ್ಮಿ, ಇದು ಯಜುರ್ವೇದದ ಮಹಾವಾಕ್ಯ. ಅಯಮಾತ್ಮ ಬ್ರಹ್ಮ, ಇದು ಅಥರ್ವಣ ವೇದದ ಮಹಾವಾಕ್ಯ. 4 ವೇದಗಳಲ್ಲಿ 4 ವಾಕ್ಯಗಳನ್ನು ಹೇಳಿದ್ರೆ ಇಲ್ಲಿ ಆ ಮಹಾವಾಕ್ಯದ ಅರ್ಥದ ಉಪದೇಶ. ವಾಕ್ಯ ಮತ್ತು ಅರ್ಥ ಗೊತ್ತಾಗತ್ತಿಲ್ಲ, ನೆನಪು ಮಾಡ್ಕೋರಿ. ಅರ್ಥ ಸಂಜೀವಿನಿ ತರಾಕ್ವಾದ ಮಾರುತಿ ಸಂಜೀವಿನಿ ಕಡ್ಡಿ ತರಾಕ್ ಹೋಗಿ ಗುಡ್ಡ ಯಾಕೆ ತಂದ? ಯಾಕೆ ತಂದ? ಸಂಜೀವಿನಿ ಕಡ್ಡಿ ತರಾಕ್ ಹೋಗಿದ್ದಿಲ್ಲವ, ಗುಡ್ಡ ತಂದೋ ಕಡ್ಡಿ ತಂದೋ? ಯಾಕೆ? ಸಂಜೀವಿನಿ ಅನ್ನೋ ಪದದ ಅರ್ಥ, ಅರ್ಥ ಪದಕ್ಕೆ ಅರ್ಥ ಅಂತಿರ್ತದ. ಆ ಅರ್ಥದ ಜ್ಞಾನ ಬಹಳ ಮುಖ್ಯದ. ಬರೀ ಪದ ಜ್ಞಾನ ಹುಡುಗ ಸಹಿತ ಬ್ರಹ್ಮ ಬ್ರಹ್ಮ ಅತಾವು. ಹುಡುಗರು ಕಲಿಸಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಕಲಿಸಿ ಅತಾವಿಲ್ಲವ. ಶಬ್ದ ಜ್ಞಾನದ ಅವಕ್ಕೆ ನಮ್ದು ಹೊಟ್ಟೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಲ್ಲ. ಅಲ್ಲಿ ಅರ್ಥ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ಮಹಾವಾಕ್ಯದ ಅರ್ಥದ ಉಪದೇಶ. ಈ ರೀತಿಯಿಂದ ಪಂಚಕೋಶಗಳಿಂದ ಆತ್ಮನು ಬೇರೆ ಎಂದು ತಿಳಿಯುವುದರ ಸಲುವಾಗಿ ತಿರುವುದರಿಂದಲೂ ಕೂಡ ಇದು ಕೇವಲ ತ್ವಂ ಪದಾರ್ಥದ ಶೋಧನೆ. ಅನ್ನಮಯ ಕೋಶ ಬ್ಯಾರೆ ಅದ, ಪ್ರಾಣಮಯ ಕೋಶ ಬ್ಯಾರೆ ಅದ, ಮನೋಮಯ ಕೋಶ ಬ್ಯಾರೆ ಅದ, ವಿಜ್ಞಾನಮಯ ಕೋಶ ಬ್ಯಾರೆ ಅದ, ಅನ್ನಮಯ ಕೋಶ ಅದ. ಇವನ್ ಭಿನ್ನಪಡಿಸ್ರಿ. ಇದು ಕೇವಲ ತ್ವಂ ಪದದ ಅರ್ಥದ ಶೋಧನೆ ಆತು. ಮತ್ತೇನೆಂದ್ರೆ ಜೀವ ಬ್ರಹ್ಮರ ಅಭೇದ ನಿಶ್ಚಯವಾದಕ್ಕೋಸ್ಕರ ಪುನಃ ವಿಚಾರವಾದರೂ ಕೂಡ ಕರ್ತವ್ಯ ಅದೇ. ಕೇವಲ ತ್ವಂ ಪದಾರ್ಥದ ಶೋಧನೆ ಮಾಡೋ ಕರ್ತವ್ಯ ಮುಗಿಲಿಲ್ಲ. ತತ್ಪದಕ್ಕೆ ಅರ್ಥ ಯಾವುದು? ತತ್ಪದದ ಅರ್ಥಕ್ಕೂ ತ್ವಂ ಪದದ ಅರ್ಥಕ್ಕೂ ಏನು ಸಂಬಂಧ ಅದ? ಅದನ್ನು ವಿಚಾರ ಮಾಡಬೇಕಾಗ್ತೈತೆ. ಅದು ಕೂಡ ಕರ್ತವ್ಯದ. ಆದ್ದರಿಂದ ಕರ್ತವ್ಯದ ಅಪಾರೂಪವಾದ ಕೃತಕೃತ್ಯತೆಯ ಸಿದ್ಧಿಗೋಸ್ಕರವಾಗಿ ಮಹಾವಾಕ್ಯದ ಅರ್ಥದ ಉಪದೇಶವನ್ನು ಮಾಡುತ್ತೇವೆ. ಇನ್ನು ಕರ್ತವ್ಯದ ಅಪೇಕ್ಷದ
ಅದಕ್ಕೋಸ್ಕರ ನಾವೀಗ ತತ್ಪದದ ಅರ್ಥದ ಚಿಂತನವನ್ನು ಕೂಡ ಮಾಡಬೇಕಾಗ್ತದೆ. ಪಂಚಕೋಶತೆ ಆತ್ಮನ್ಯಾರು ಜಾನೀಸು ಜಾನಹು ಬ್ರಹ್ಮಸ್ವರೂಪ ತಾತೈ ಭಿನ್ನ ಜೋ ದೇಖೈ ಸುನೆ ಸೋ ಮಾನಸು ಮಿಥ್ಯಾ ಭ್ರಮಕೂಪ ಮಿಥ್ಯಾ ಅಧಿಷ್ಠಾನ ಬಿಗಾರೈ ಸ್ವಪ್ನ ಭಿಕ ನ ದರಿದ್ರಿ ಭೂಪ ಸಬ ಕರೋ ಅಕರ್ತಾ ತೌ ಅಕರ್ತಾ ತವ ಅಸ ಅದ್ಭುತ ರೂಪ ಅನುಭವ. ಹೇ ಶಿಷ್ಯನೇ, ಪಂಚಕೋಶಗಳಿಗಿಂತಲೂ ಆತ್ಮನೇ ಬೇರೆಯಾಗಿದ್ದಾನೆಂದು ತಿಳಿದುಕೊಂಡ ನಂತರ ಆ ಆತ್ಮನೇ ಬ್ರಹ್ಮರೂಪನಿರುತ್ತಾನೆ ಎಂಬುದನ್ನು ತಿಳಿ. ಆತ್ಮನನ್ನು ತಿಳ್ಕೊಂಡ್ರೆ ಮುಗಿಲಿರ್ತಮ್ಮ. ಪಂಚಕೋಶದಿಂದ ಆತ್ಮ ಬೇರೆ ಮಾಡಿ ಆತ್ಮ ತಿಳ್ಕೊಂಡು ಆ ಆತ್ಮನೇ ಬ್ರಹ್ಮರೂಪದಾನ ಎನ್ನುವುದು ತಿಳ್ಕೊ. ಪ್ರಶ್ನೆ ಮಾಡ್ತಾನೆ. ಏನ್ರಿ 272ನೇ ಅಂಕ ಪ್ರಶ್ನೆ ಇದೆ. ಆತ್ಮನು ಪುಣ್ಯ ಪಾಪಗಳನ್ನು ಮಾಡುತ್ತಾನೆ, ಸುಖ ದುಃಖವನ್ನು ಭೋಗಿಸುತ್ತಾನೆ. ಆದ್ದರಿಂದ ಬ್ರಹ್ಮದೊಡನೆ ಆತ್ಮನ ಏಕತ್ವ ಸಂಭವಿಸುವುದಿಲ್ಲ. ಹಿಂದೆ 2ನೇ ತರಂಗದೊಳಗೆ ಈ ಮಾತನ್ನು ಕೇಳಿಕೊಂಡು ಬಂದೀರಿ. ಪುಣ್ಯ ಪಾಪ ಮಾಡವ ಜೀವ, ಪುಣ್ಯ ಪಾಪ ಮಾಡಲಾರ್ದವ ಬ್ರಹ್ಮ. ಇಂಥ ವಿರುದ್ಧ ಲಕ್ಷಣವುಳ್ಳ ಜೀವ ಬ್ರಹ್ಮರಿಗೆ ಅಭೇದವನ್ನು ಹ್ಯಾಂಗೆ ಹೇಳ್ತೀರಿ ನೀವು ಅಂತ ಅಲ್ಲಿ ಪ್ರಶ್ನೆ ಮಾಡ್ಯಾನ. ಇಲ್ಲೂ ಪ್ರಶ್ನೆ ಮಾಡ್ತಾನೆ. ಆತ್ಮವು ಪುಣ್ಯ ಪಾಪಗಳನ್ನು ಮಾಡುತ್ತಾನೆ, ಸುಖ ದುಃಖವನ್ನು ಭೋಗಿಸುತ್ತಾನೆ. ಆದ್ದರಿಂದ ಬ್ರಹ್ಮರನ್ನೇ ಆತ್ಮನೇಕತ್ವ ಸಂಭವಿಸುವುದಿಲ್ಲಪ್ಪ. ಈ ರೀತಿಯಾಗಿ ಸಂಶಯ ಉಂಟಾಗುತ್ತದೆ. ಆತ್ಮನು ಪುಣ್ಯ ಪಾಪಗಳನ್ನು ಮಾಡುತ್ತಾನೆ, ಅದರಿಂದ ಸ್ವರ್ಗ ನರಕ ಮೃತ್ಯುಲೋಕಗಳಲ್ಲಿ ಅನೇಕ ಪ್ರಕಾರದ ಸುಖ ದುಃಖವನ್ನು ಭೋಗಿಸುತ್ತಾನೆ. ಅಂತ ಆತ್ಮನು ಬ್ರಹ್ಮದೊಡನೆ ಏಕತ್ವವಾಗುವುದು ಸಂಭವಿಸುವುದಿಲ್ಲ. ಅದಲ್ಲ, ಅದಕ್ಕೆ ಗತ ಪ್ರಶ್ನಕ ಉತ್ತರ. ಅಕರ್ತ ಅಭೋಕ್ತ ಮತ್ತು ನಿತ್ಯ ಮುಕ್ತನಾದ ಆತ್ಮನು ಬ್ರಹ್ಮದೊಡನೆ ಸದಾ ಅಭೇದನಾಗಿರುತ್ತಾನೆ. ಉತ್ತರ ಹೇಳ್ತಾ ಇದ್ದಾರೆ ಪ್ರಶ್ನೆಗೆ. 159ನೇ ಸವಯ ಚಂದದಲ್ಲಿ ಆತ್ಮಸ್ವರೂಪವಾದ ಬ್ರಹ್ಮಕ್ಕಿಂತಲೂ ಬೇರೆಯಾಗಿ ಯಾವುದು ಕಾಣಿಸುತ್ತದೆಯೋ ಅದೆಂಬ ಮೊದಲಾದ 3 ಪಾದಗಳಿಂದ ಈಗ ಹೇಳುತ್ತಾರೆ. ಆ ಬ್ರಹ್ಮರೂಪ ಆತ್ಮನಕ್ಕಿಂತಲೂ ಭಿನ್ನವಾಗಿ ಯಾವುದು ಕಾಣಿಸುತ್ತದೆಯೋ ಮತ್ತು ಶಾಸ್ತ್ರ ಕೇಳಲ್ಪಟ್ಟಿದೆಯೋ, ಯಾವ ಸ್ವರ್ಗ ನರಕ ಪುಣ್ಯ ಪಾಪಗಳಿರುತ್ತವೆಯೋ ಅವು ಸಂಪೂರ್ಣ ಮಿಥ್ಯಾ ಭ್ರಮಗಳಾಗಿರುತ್ತವೆ ಎಂದು ಅಂಗೀಕರಿಸು. ಆಯ್ತಾ? ಅವು ಮಿಥ್ಯಾ ಅದ ಅಂತ ತಿಳ್ಕೊ. ಯಾವ ಆತ್ಮನಿಂತಲೂ ಭಿನ್ನವಾಗಿ ಯಾವೇ ಇಲ್ಲ, ಅದೆಲ್ಲ ಮಿಥ್ಯಾ ಅಲ್ರಿ. ಈ ಮಿಥ್ಯಾ ಭ್ರಮಗಳಾಗಿರುತ್ತವೆ. ಮಿಥ್ಯಾ ವಸ್ತು ಅಧಿಷ್ಠಾನವನ್ನು ಕೆಡಿಸಲಾರದು. ಮಿಥ್ಯಾ ವಸ್ತು ಅಧಿಷ್ಠಾನಕ್ಕೆ ಏನೂ ಮಾಡುವುದಿಲ್ಲ. ಅದು ಸ್ವಪ್ನದಲ್ಲಿ ಭಿಕ್ಷೆಯನ್ನು ಬೇಡುವುದರಿಂದ ರಾಜನು ದರಿದ್ರನಾಗುವುದಿಲ್ಲ ಅಲ್ಲ. ರಾಜ ದರಿದ್ರಕ್ಕನೇನು ಎಂದು ಕೇಳಿದ. ಜನಕ ರಾಜಗ ಸಿಂಹಾಸನ ಮೇಲೆ ಕುಂತಿದ್ದ, ನೃತ್ಯ ಗಾಯನ ನಡೆದಿತ್ತು, ಕಣ್ಣು ಮುಚ್ಚಿದ, ಕನಸಾತು. ಜನಕ ರಾಜನ ಸ್ವಪ್ನದೊಳಗೆ ಇನ್ನೊಬ್ಬ ರಾಜ ಬಂದ ಯುದ್ಧ ಮಾಡಿದ. ಜನಕ ರಾಜ ಸೈನಿಕರೆಲ್ಲ ಸೋತು ಓಡಿ ಹೋದರು. ಜನಕ ಓಡಾಕತ್ತಿದ, ರಾಜನ ಕೈಯಾಗ ಸಿಗಬಾರ್ದು. ವೈರಿ ರಾಜನ ಕೈಯಾಗ ಸಿಕ್ಕರ ಜೈಲಿಗೆ ಹಾಕನಂತೆ ಓಡಾಕತ್ತಿದ. ಎಲ್ಲಿ? ಕನಸಿನ್ಯಾಗ ಓಡ್ದ ರಾಜ್ಯದ ಸೀಮೆಯನ್ನು ದಾಟಿದ. ನೇರಳಿಕೆ ಆತು, ಹಸಿವೆ ಆತು. ಈಗ ಕೇಳ್ಬೇಕ ರಾಜ? ಯಾರು ಭಿಕ್ಷಾ ಬೇಡಿದ, ಯಾರೋ ಒಬ್ಬರು ಅಂದ್ಬಿಟ್ಟು ಹಿಟ್ಟು ಕೊಟ್ಟರು. ಇನ್ನು ಹಿಟ್ಟು ನೀರು ಊರು ಹೊರಗೆ ಹೋಗಿ
ಆ ಹಿಟ್ಟಿನ ನೀರು ಕಲಸಿ ಕುಡಿದ ತೃಪ್ತಾಗಬೇಕಂತ ಹೊಟ್ಟಿದ್ದ, ಒಂದು ಹೋರಿ ಬಂದು ಹಾಯ್ತು. ಅಯ್ಯೋ ಅಂತ ಕೆಳಗೆ ಬಿದ್ದ, ಕೈಯಾಗಿನ ಹಿಟ್ಟೆಲ್ಲ ಹಾರಿ ಹೋತು. ಎಚ್ಚರ ನೋಡ್ತಾನೆ, ಏನು ಸಂಗೀತ ನಡೆದದ, ಗಾಯ ನಡೆದದ, ಹೊಟ್ಟಿ ತುಂಬದ. ಇಲ್ಲಿ ಅಲ್ಲಿ ಹಸಿ ಇತ್ತು, ಅಲ್ಲಿ ಹಸು ಇತ್ತು, ಇಲ್ಲಿ ತುಂಬದ. ಆವಾಗ ಎರಡು ನೋಡಿದೆವು ನಾವು, ಭಿಕಾರಿ ನೋಡಿದ, ಅರಸನನ್ನ ನೋಡಿದ. ಆವಾಗ ಅವನ ಪ್ರಶ್ನೆ, ಯಹ ಸಚ್ ವಹ ಸಚ್, ಇದು ಸತ್ಯವೋ ಅದು ಸತ್ಯವೋ ಅಂದ್ರೇನು? ಈಗ ನಾ ರಾಜ ಆಗೇನಿ, ರಾಜ ಅನ್ನೋ ಸತ್ಯವೋ? ಈಗ ಕೆಲವು ಟೈಮ್ ಹಿಂದೆ ಭಿಕ್ಷುಕ ಆಗಿದ್ನಿ, ಭಿಕ್ಷುಕ ಆದದ್ದು ಸತ್ಯವೋ? ಅವಾಗ ಅಷ್ಟಾವಕ್ರ ಮಹರ್ಷಿಗಳ ಒಂದು ಏನಪ್ಪ ನೀನು ಪ್ರಶ್ನೆ ಅಂತ ಕೇಳಿದಾಗ, ಯಹ ಸಚ್ ವಹ ಸಚ್, ಪಂಡಿತರಿಗೆ ಸಿಕ್ಕಿದ್ದಿಲ್ಲ ಇದರ ಅರ್ಥ. ಆವಾಗ ಕೇಳಿದ್ರು, ಇದು ಯಾವಾಗ ನಿನಗೆ ಸಮಸ್ಯೆ ಬಂತಪ್ಪ? ಮಾಡ್ಕೊಂಡಿದ್ರೆ, ಕನಸು ಬಿದ್ದರೆ, ಎಚ್ಚರಾತ್ರಿ. ಆವಾಗ ಕನಸಿನಾಗ ನಾ ಭಿಕ್ಷುಕ ಆಗಿದ್ನಿ, ನಾ ಭಿಕ್ಷುಕ ಆದದ್ದು ಸತ್ಯನೋ? ಈಗ ರಾಜ ಆಗೇನಿ, ಇದು ಸತ್ಯವೋ? ಆವಾಗ ಈಗ ರಾಜ ಆಗ್ಯದಿ, ಈಗ ಭಿಕ್ಷುಕದಾನೇನೋ? ಇಲ್ಲ. ಆವಾಗ ಭಿಕ್ಷುಕಿದ್ದಾಗ ರಾಜ ಇದ್ದೇನೋ? ಇಲ್ಲ. ಆ ರಾಜನು ಸುಳ್ಳ, ಈ ರಾಜನ ಸುಳ್ಳ, ಆ ಭಿಕ್ಷುನ ಸುಳ್ಳ. ಎರಡನ್ನು ತಿಳಿದಾಗ ನೋಡಪ್ಪ ನೀನು, ಅರುಸ್ವರೂಪನಾದ ನೀನೇ ಸತ್ಯ. ಈ ರಾಜನೂ ಅಲ್ಲ, ನೀನು ಭಿಕ್ಷುಕನೂ ಅಲ್ಲ. ಹೀಗೆ ಮನುಷ್ಯನಿಗೆ ಏನಾಗ್ತದೆ ಅಂತ ಕೇಳಿದರೆ, ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಪ್ನದಲ್ಲಿ ಭಿಕ್ಷೆಯನ್ನು ಬೇಡುವುದರಿಂದ ರಾಜನು ದರಿದ್ರನಾಗುವುದಿಲ್ಲ. ರಾಜ ದರಿದ್ರಕ್ಕಂದು ಸ್ವಪ್ನದಾಗ ಭಿಕ್ಷೆ ಆಗುವುದಿಲ್ಲ. ಹೊರಭೂಮಿಯಲ್ಲಿರುವ ಮಿಥ್ಯಾಜಿನ ಭೂಮಿ ತೊಯ್ಯುವುದಿಲ್ಲ, ಬೇಕಾದಷ್ಟು ಹರಿಲ ನೀರು. ಬ್ಯಾಸಿಗೆ ಬಿಸಿಲು ಕುದುರೆ ಅಂತ ಹರಿತಿರ್ತೈತಿಲ್ಲ, ನೆಲ ತೋದತ್ತೇನು? ಇಲ್ಲ. ಮಿಥ್ಯವಾದ ಸರ್ಪದಿಂದ ರಜ್ಜು ವಿಷಪೂರಿತ ಆಗುವುದಿಲ್ಲ. ಇದ ಹಗ್ಗದಾಗ ಹಾವು ತೋರಿತ್ ನೋಡ್ರಿ ನನಗ ಅಂತಾನ. ಇದ ಹಗ್ಗದಾಗ ಹಾವು ತೋರಿತ್ ನೋಡ್ರಿ ಅಂದ್ರೆ ಆ ಹಗ್ಗಕ್ಕೆ ಹೋದ್ ನೋಡು, ಒಳಗೆ ವಿಷ ಆತನ ಅದೊಳಗೆ? ಇಲ್ಲ, ಕಲ್ಪಿತ ಅದು. ಮಿಥ್ಯವಾದ ಸರ್ಪದಿಂದ ರಜ್ಜು ವಿಷಸಹಿತವಾಗುವುದಿಲ್ಲ. ಆದ್ದರಿಂದ ಸರ್ವದರ ಕರ್ತೃ ಅಂದರೆ ಸಂಪೂರ್ಣ ಮಿಥ್ಯವಾದ ಅಶುಭ ಕ್ರಿಯೆಗಳ ಕರ್ತೃ ಆಗಿರುತ್ತಾನೆ. ಕರ್ತೃ ಆಗ್ಯಾನ, ಆದರೂ ಕೂಡ ಅಕರ್ತ ಅಂದರೆ ಪರಮಾರ್ಥದಿಂದ ಕರ್ತೃ ಅಲ್ಲ. ಪರಮಾರ್ಥದ ಕರ್ತೃತ್ವ ಇಲ್ಲ ನಮ್ಮಲ್ಲಿ. ವ್ಯಾವಹಾರಿಕವಾಗಿ ಕರ್ತೃತ್ವ ಇರಬಹುದು, ಪಾರಮಾರ್ಥಿಕವಾಗಿ ಕರ್ತೃತ್ವ ಇಲ್ಲ. ಜ್ಞಾನಿಗಳಿಗೆ ಕರ್ತೃತ್ವ ಇಲ್ಲ, ಆದರೂ ಕೂಡ ಅಕರ್ತ. ಕರ್ತವ್ಯ ಮಾಡ್ತಾನ, ಆದರೂ ಅಕರ್ತದಾನ. ಕರ್ತವ್ಯ ಮಾಡ್ತಾನ, ಆದರೂ ಅಕರ್ತದಾನೆ. ಅಲ್ರಿ ಹ್ಯಾಂಗ ಅಂತ ಇಹ ಪರವೆಂಬ ಈ ದಶೆ ಬಿಟ್ಟು ಆ ದಶೆಯಾದವನ ಎರವು ಹೊಸತು ನೋಡ. ನೇ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಆಚರಿಸಿದರೂ ಆಚರಿಸಲು ನೋಡ ನಿಮ್ಮ ಶರಣರು. ಒಬ್ಬ ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಆಚರಿಸಿದರು ಆಚರಿಸಿದವರಲ್ಲ. ಅದ್ಯಾಂಗ ಹುಡಿ ಇದು ನೇ ಹತ್ತದ ನಾಲಿಗೆಯಂತೆ. ನೀವು ತುಪ್ಪ ಊಟ ಮಾಡ್ತೀರಿ, ಜಿಬಿ ಕೈಯ ಜಿಬಿ ಆಗ್ತದ, ಅದನ್ನೇನು ಹೆಚ್ಚು ತೊಳ್ಕೋತೀರಿ. ಆ ತುಪ್ಪ ನಾಲಿಗೆ ಮೇಲೆ ಹಾದ ಹೋಗೈತಿಲ್ಲ, ನಾಲಿಗೆ ಜಿಬಿ ಹತ್ತದನ ಅದಕ್ಕೆ? ಇಲ್ಲ. ನಾಲಿಗೆ ಮೇಲೆ ಹೋದ್ರು ನಾಲಿಗೆ ಹೆಂಗ ಜಿಬಿ ಹತ್ತುದಿಲ್ಲೋ, ಅಂಟು ಹತ್ತುದಿಲ್ಲೋ. ಗಾಳಿ
ಆ ಕಾಡಿ ಧೂಳು ತಂದು ಈ ಕಾಡಿ ಒಗಿತತಿ, ಈ ಕಾಡಿ ಧೂಳು ತಂದು ಆ ಕಾಡಿ ಒಯ್ತತಿ. ಗಾಳಿಗೇನ್ರಿ ಧೂಳು ಹತ್ತೈತೇನೋ? ಇಲ್ಲ. ಇದರಂತೆ ಆಚರಿಸಿಯೂ ಆಚರಿಸಲು ನಾವು ಪರಮಾರ್ಥಕವಾಗಿ ಆತ್ಮನಲ್ಲಿ ಕರ್ತೃತ್ವವೇ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ, ಕರ್ತವ್ಯ ಮಾಡ್ತಾನೆ. ಆದ್ದರಿಂದ ಅವ್ರು ಏನದ ಅಂತ ಕೇಳಿ, ಆದ್ದರಿಂದ ಕರ್ತೃತ್ವ ಅಂದ್ರೆ ಸಂಪೂರ್ಣ ನಿತ್ಯವಾದ ಶಿವಾಶಿವ ಕ್ರಿಯೆಗಳ ಕರ್ತೃವಾಗಿರುತ್ತಾನೆ, ಆದರೂ ಕೂಡ ಅಕರ್ತ. ಅಂದ್ರೆ ಪರಮಾರ್ಥದಿಂದ ಕರ್ತೃತ್ವ ಅಲ್ಲ ಇಲ್ಲ. ಈ ರೀತಿಯಾಗಿ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿಯೂ ಮಾಡದಿರುವ ಆತ್ಮನು ಆಶ್ಚರ್ಯವಾಗಿರುತ್ತಾನೆ. ಮಾಡಿಯೂ ಮಾಡದೇ ಇರುವುದು ಆಶ್ಚರ್ಯವಲ್ಲೇನು? ನೋಡ್ರಿ, ಕಣ್ಣಿನಿಂದ ರೂಪವನ್ನು ನೋಡ್ತಾನೆ, ರೂಪನ್ ಪ್ರಕಾಶ ಮಾಡಿದವ ಆತ್ಮನೇ, ಕಣ್ಣಲ್ಲ. ರೂಪನ ಪ್ರಕಾಶ ಮಾಡಿದ ಆತ್ಮನೇ. ನಿಮ್ಮ ನೇತ್ರ ದ್ವಾರ ಬಂದ ರೂಪವನ್ನು ಮುಟ್ತಾನೆ, ಕಿವಿ ದ್ವಾರ ಬಂದ ಶಬ್ದವನ್ನು ಮುಟ್ತಾನೆ. ಅದಲ್ಲ ಗಂಧ ರಸನೇಂದ್ರ ದ್ವಾರ ರಸನೂ ಅನುಭವ ಮಾಡ್ತಾನೆ. ಪರಂತ ಅದಕ್ಕೆ ಗತಿ ಆಗ್ತಾನೆ ಅದು ಇಲ್ಲ. ಆತ್ಮನಿಗೆ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿಯೂ ಮಾಡದಿರುವ ಆತ್ಮನು ಆಶ್ಚರ್ಯವಾಗಿರುತ್ತಾನೆ. ಆಶ್ಚರ್ಯ ರೂಪವಾಗಿಯೂ ಉಪಮಾರಹಿತವಾಗಿ ನಿನ್ನ ಸ್ವರೂಪವಿರುತ್ತದೆ. ನೀ ಅಂತ ಬರ್ತಾರೆ, ಏನಂತ ಬರ್ತದ, ನನ್ನ ಇದ್ದ ನಿನ್ನ ಸ್ವರೂಪ ಇರುತ್ತದೆ ಅಂತ ಗುರುಗಳು ಶಿಷ್ಯ ಹೇಳಾಕತ್ತಾರೆ. ಅದರ ಭಾವ ಈ ಪ್ರಕಾರ ಇರುತ್ತದೆ. ಬ್ರಹ್ಮದೊಡನೆ ಸದಾ ಭೇದವಾಗಿರುವ ನಿನ್ನ ಸ್ವರೂಪದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಶುಭಾಶುಭ ಕರ್ಮಗಳು ಮತ್ತು ಅವುಗಳ ಫಲವಾದ ಜನನ ಮರಣ, ಸ್ವರ್ಗ ನರಕ, ಸುಖ ದುಃಖ ಮೊದಲಾದವುಗಳೆಲ್ಲವೂ ಅವಿದ್ಯೆಯಿಂದ ಕಲ್ಪಿತಗಳಾಗಿವೆ. ಬ್ರಹ್ಮನಿಂದ ಸದಾ ನೀನು ಅಭೇದನೇ ಅದಿ, ನೀ ಬ್ರಹ್ಮ ಸ್ವರೂಪನೇ ಅದಿ. ಇದ್ದಾಗೂ ಕೂಡ ಸ್ಥೂಲ ಸೂಕ್ಷ್ಮ ಶರೀರಗಳ ಶುಭಾಶುಭ ಕರ್ಮಗಳು ನಿನಗಿಲ್ಲ, ಜನ ಮರಣಗಳು ನಿನಗಿಲ್ಲ. ಅವೆಲ್ಲ ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟಿವೆ. ಅಲ್ಲ, ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟಿದೆ. ಮೋಜಿಗಾಗಿ ಆಟ ಮಾಡ್ತಾರೆ, ನಾಟಕದಾಗ ಅಳ್ತಾರೆ, ಖರೆ ಹೇಳ್ತಾರ, ಸುಳ್ಳು ಹೇಳ್ತಾರ, ಅಳ್ತಾರ, ಮಂದಿನ ಅಳಿಸ್ತಾರೆ, ತಾನು ಅಳ್ತಾನೆ, ಮಂದಿನ ಅಳಿಸ್ತಾರೆ. ಅಂದ್ರೂ ಕೂಡ ಇದೆಲ್ಲ ಕಲ್ಪಿತ. ಮತ್ತಷ್ಟು ನಮ್ಗೆ ಆನಂದದ ಇಷ್ಟು ಮಂದಿನ ನಾ ಅಳಿಸೇನೆ ಅಂದ್ಬಳಕ ನನ್ನ ಪಾತ್ರ ಭಾಳ ಚಲೋ ಆಗೈತೆ, ಒಳಗೆ ಆನಂದದ. ಮಾಡಿಯೂ ಮಾಡದಿರುವರು ಇದು ರೀತಿ. ಅವು ಅವಿದ್ಯೆ ಕಲ್ಪಿತಗಳಾಗಿರುತ್ತವೆ. ಆ ಕಲ್ಪಿತ ಸಾಮಗ್ರಿಗಳಿಂದ ನಿನ್ನ ಬ್ರಹ್ಮದ ಇರುವಿಕೆಯು ಕೆಡುವುದಿಲ್ಲ ತಮ್ಮ, ನಿನ್ನ ಬ್ರಹ್ಮದ ಇರುವಿಕೆ ಕೆಡುವುದಿಲ್ಲ. ಆ ಕಲ್ಪಿತ ಸಾಮಗ್ರಿ ನಿನ್ನ ಬ್ರಹ್ಮದ ಇರುವಿಕೆ ಕೆಡುವುದಿಲ್ಲ. ಆದ್ದರಿಂದ ಜ್ಞಾನವಾಗುವುದಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ಆತ್ಮ ಬ್ರಹ್ಮರೂಪವಾಗಿ ಇರುತ್ತದೆ. ಈಗ ನಾನು ತಿಳಿದ ಬಳಿಕ ಬ್ರಹ್ಮ ಆಗೇನೆ ಅಂತ ನೀನು ಕಲ್ಪನೆ ಮಾಡಿದ್ದು ಒಂದು ತಪ್ಪನದ. ನೀ ತಿಳಿಯದೇ ಇರುವಾಗ ನಿನ್ನ ಆತ್ಮ ಬ್ರಹ್ಮರೂಪನೇ ಅದಾನೆ. ಶುಕ ಮಹರ್ಷಿಗಳಿಗೆ ವ್ಯಾಸ ಭಗವಾನರು ಉಪದೇಶ ಮಾಡ್ರು. ಶುಕ ಬ್ರಹ್ಮ ಸ್ವರೂಪ ಆನೆ ಅಂತ ಬಹಳ ಖುಷಿಯಾಗಿ, ಅಪ್ಪ ನಿಮ್ಮ ಕೃಪೆಯಿಂದ ನಾನು ಇವತ್ತು ಬ್ರಹ್ಮನಾಗಿದ್ದೇನೆ ಅಂದಾಗ ಅವರಂದ್ರು, ಅರಿದು ನೀ ಪರ ವಸ್ತು ಆದರೆ ಮರೆದು ನೀನೇನು ಆದೆಯ. ಅರಿವಿನಲ್ಲಿ ಬೇರೊಬ್ಬ ಮಾರವೇಳು ಹಬ್ಬ ಇಹರೇ ಇಬ್ಬರದೇನೋ ಅರ್ಥ ಆಗೋಬ್ಬ ಮಾರ್ತಾಗೋಬ್ಬ. ಅರಿವು ಮರಿವುಗಳೆಲ್ಲ ಕರ್ಣಗಳ ಧರ್ಮ. ನೀ ಅರ್ಥ ಆಗನೋ ನಿನ್ನ ಆತ್ಮ ಬ್ರಹ್ಮ ಸ್ವರೂಪನಾದ. ನೀ ಅರ್ಥ ಆಗನೋ ನಿನ್ನ ಆತ್ಮ ಬ್ರಹ್ಮ ಸ್ವರೂಪನಾದ. ಮತ್ತು ಶ್ರವಣ ಯಾಕೆ ಮಾಡ್ಬೇಕ್ರಿ ಹಂಗಿಂದಿ ಮತ್ತು ಭಾಳ ಚಲೋ ಸ್ವಾಮಿಗಳ. ನಾವು ತಿಳಿದಾಗ ಬ್ರಹ್ಮ ಸ್ವರೂಪ ಅದೇವಿ, ತಿಳಿದಾಗ ಬ್ರಹ್ಮ ಸ್ವರೂಪ ಅದೇ ಅಂದ್ರೆ ಭಾಳ ಚಲೋ ಆತ್ರಿಪ್ಪ, ನಿಮ್ಮ ಕಾಯಿ ಹೊಡಿಸ್ತಂತ ಅನ್ಬೋದು. ಹಂಗಲ್ಲ ನೋಡ್ರಿ, ಯಾರೋ ಊಟಕ್ಕೆ ಹಾಕ್ತಿದ್ರು.
ಅಲ್ಲಿ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಈ ಈ ರೂಮ್ನ್ಯಾಗ ಎಲಿ ಕೊಡ್ತಿದ್ರು, ನಡುವಿನ ರೂಮ್ನ್ಯಾಗ ಊಟ ಮಾಡ್ತಿದ್ರು, ಆಚೆ ಕಡೆ ರೂಮ್ ಹೋಗಿ ಎಲಿ ಒಗಿತಿದ್ರು. ಅವ ನೋಡಿದ, ಎಲ್ಲಿ ಹೊರಗೆ ನಿಂತಿದ್ದ, ಆ ರೂಮ್ನಾಗ ಎಲಿ ಕೊಡ್ತಾರೆ, ಈ ರೂಮ್ನಾಗ ಎಲಿ ಊಟ ಮಾಡಿದ್ಬೇಕು, ಈ ರೂಮ್ನಾಗ ಒಗಿತಾರೆ. ಅಲ್ಲಿ ಆ ರೂಮ್ನಾಗಿದ್ದ ಎಲಿ ತೊಗೊಂಬಂದ, ಈ ರೂಮ್ಗೆ ಹೋಗದ, ಮನೆಗೆ ಹೋದ. ಏನು ಗೊತ್ತಾಗ್ತಲ್ಲ ನಿಮಗೆ? ಊಟ ಮಾಡಲಿಲ್ಲ ಅಂತ ಹೋಗದ ಊಟ ಆಗಲಿಲ್ಲ. ಹಂಗ ನೀವು ಸೇವನೆ ಮಾಡ್ಲಾರ್ದ ನನ್ನ ಆತ್ಮ ಬ್ರಹ್ಮದ ಅದತ್ ಹಿಂಗೆ ತಿಳ್ಕೊಂಡ್ರೆ ಅನುಭವ ಮಾಡ್ತಾರ. ಅದೇ ಇಲ್ಲ ಅಂತ ಅರ್ಥಲ್ಲ, ನೀ ತಿಳಿಲಾರ್ದಾಗ ಬ್ರಹ್ಮನ ಇದಿ, ಆದ್ರೆ ಅದನ್ನ ಅನುಭವ ಮಾಡ್ಕೋ. ಬಾಯ ಬ್ರಹ್ಮ ನೋಡಿದ ಅನುಭವ ಇಲ್ಲದ ಮಾಯ ಮೋಹ ಮೋಕ್ಷ ಎಂದೆಂದಿಗ ಹೋದೆ. ಇದು ಬಾಯ ಬ್ರಹ್ಮ ಆಗಬಾರ್ದು. ನೀ ಅರ್ಥ ಆಗನು ಬ್ರಹ್ಮ ಇದ್ದದ್ದು ಖರೆ ಅದ, ಅರ್ಥ ಆಗನು ಬ್ರಹ್ಮ ಇದ್ದದ್ದು ಖರೆ ಅದ, ಆದ್ರೆ ಅದನ್ನು ಅನುಭವಿಸು. ಅಂಥ ನಿನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿಯೂ ಶರೀರ ಹಾಗೂ ಅದರ ಧರ್ಮಗಳು ಸಂಬಂಧವಾಗುವುದಿಲ್ಲ. ಮತ್ತೇನೆಂದರೆ ಆತ್ಮನು ಸದಾ ನಿತ್ಯ ಮುಕ್ತನಿರುತ್ತಾನೆ. ಅವನು ಬ್ರಹ್ಮನಿಂದ ಯಾವ ಕಾಲಕ್ಕೂ ಭಿನ್ನವಾಗಿ ಇರುವುದಿಲ್ಲ. ಯಾವ ಕಾಲಗೂ ಆತ್ಮ ಬ್ರಹ್ಮರೂಪನೇ ಅದಾನೆ. ಘಟಾಕಾಶ ಯಾವಾಗಲೂ ಮಹಾಕಾಶವೇ ಅದ. ಘಟ ಒಡೆದ ಬಳಿಕ ಮಹಾಕಾಶ ಆತು ಅಂತ ತಿಳ್ಕೋಬೇಡ. ಆದ್ದರಿಂದ ಈ ರೀತಿಯಾಗಿ ಪಂಚಕೋಶಗಳಿಗೆ ವಿಲಕ್ಷಣನಾಗಿರ್ತಕ್ಕಂಥ ಯಾವ ಆತ್ಮ ಅದಾನೆ, ಆತ್ಮನು ಬ್ರಹ್ಮ ಸ್ವರೂಪನೇ ಇದ್ದಾನೆ ಅಂತ ಹೇಳ್ಯಾರ. ಮುಂದಿನ ವಿಷಯವನ್ನ ಜೀವನ್ಮುಕ್ತಿ ನಿಶ್ಚಯ, ಆ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ ಜೈ.